ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮದ್ವೆ ಮೆಮೊರೀಸ್ ಯಾವ ರೀತಿಯಾಗಿ ಇತ್ತು ಮತ್ತೆ ನಮ್ಮ ಮದ್ವೆ ಸೀರೆ ಯಾವ ರೀತಿಯಾಗಿ ಇತ್ತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮದ್ವೆ ಆಗಿ ಆಲ್ಮೋಸ್ಟ್ ಇವಾಗ ಮಾರ್ಚ್ ಬಂದ್ರೆ 8 ಇಯರ್ಸ್ ಕಂಪ್ಲೀಟ್ ಆಗಿ 9 ರನ್ನಿಂಗ್ ಬರುತ್ತೆ. ಎಷ್ಟು ಬೇಗ 8 ಇಯರ್ಸ್ ಆಗೋಯ್ತು ಅಂತಾನೆ ಗೊತ್ತು. ಅಂದ್ರೆ 8 ಇಯರ್ಸ್ ಬ್ಯಾಕ್ ಯಾವ ರೀತಿಯಾಗಿ ಸೀರೆಗಳು ಇತ್ತು, ಯಾವ ರೀತಿಯಾಗಿ ಕಲೆಕ್ಷನ್ ಇತ್ತು, ಯಾವ ರೀತಿಯಾಗಿ ಶಾಪಿಂಗ್ ಎಲ್ಲಾನು ನಡೀತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಸಣ್ಣ ಮೆಮೊರಿ ಆಗಿ ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸೀರೆ ಕಲೆಕ್ಷನ್ ಎಲ್ಲ ಇತ್ತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತು ನನ್ನ ವಾರ್ಡರ್ ಫೈಲ್ಗೆ ನಾನು ಯಾವ ರೀತಿಯಾಗಿ ಸೀರೆಗಳನ್ನ ಕಲೆಕ್ಷನ್ ನ ಜೋಡಿಸಿ ಇಟ್ಕೊಂಡಿದೀನಿ, ಎಷ್ಟು ನೀಟಾಗಿ ಇಟ್ಕೊಂಡಿದೀನಿ ಅಂತ ನಾನು ಇವಾಗ ವಾರ್ಡ್ರೋಬ್ ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಜೋಡಿಸಿ ಇಟ್ಕೊಂಡಿದೀನಿ. ನೀವೇನ್ ಅನ್ಕೋಬಹುದು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತ ತಿಳ್ಕೊಂಡಿರ್ತೀರಾ. ನಾನು ಈ ರೀತಿಯಾಗಿ ಇಟ್ಕೊಂಡಿದೀನಿ. ಬನ್ನಿ ಇವಾಗ ಸೀರೆ ಕಲೆಕ್ಷನ್ ನ ಯಾವ ರೀತಿಯಾಗಿ ನಮ್ದು ಮದ್ವೆ ರಿಸೆಪ್ಷನ್ದಾಗ್ಲಿ ಮತ್ತೆ ಎಂಗೇಜ್ಮೆಂಟ್ ಅದಾಗ್ಲಿ ಮತ್ತೆ ದಾರೆ ಮುಹೂರ್ತದಾಗ್ಲಿ ಯಾವ ರೀತಿಯಾಗಿ ಇತ್ತು ಅಂತ ನಾನಿವಾಗ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮದ್ವೆ ಆಗಿದ್ದು 2017 ಅಲ್ಲಿ, 2016 ಅಲ್ಲಿ ಎಂಗೇಜ್ಮೆಂಟ್ ಆಯ್ತು, 2017 ಅಲ್ಲಿ ಮದ್ವೆ ಆಯ್ತು, 2018 ಅಲ್ಲಿ ತನ್ವಿ ಹುಟ್ಟಿದ್ಲು. ನಾನಿವಾಗ ಮೊದಲನೇದಾಗಿ ರಿಸೆಪ್ಷನ್ ಸೀರೆನ ತೋರಿಸ್ತಾ ಇದ್ದೀನಿ. ಇಲ್ಲಿಗೆ ನಾವು ಮದ್ವೆ ಆಗಿ 8 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ನೋಡಿ, ಇದು ನಮ್ದು ಮದ್ವೆ ರಿಸೆಪ್ಷನ್ ಸ್ಯಾರಿ. ತುಂಬಾನೇ ವೆಯ್ಟ್ ಇದೆ ಅಂತಾನೆ ಹೇಳ್ಬೋದು. ಅವಾಗೆಲ್ಲ ಸ್ವಲ್ಪ ಸೀರೆ ಅಂತಂದ್ರೆ ಉಡ್ಬೇಕಂತಂದ್ರೆ ಸ್ವಲ್ಪ ಕಷ್ಟನೇ ಇತ್ತು. ಇವಾಗೆಲ್ಲ ಸ್ವಲ್ಪ ಪರವಾಗಿಲ್ಲ, ಆಲ್ಮೋಸ್ಟ್ ಸೀರೆ ಉಡೋದ್ನೆಲ್ಲಾನು ಕಲ್ತಿದೀನಿ. ಅವಾಗೆಲ್ಲಾನು ಈ ತರ ಸೀರೆ ಎಲ್ಲ ಉಟ್ಟಿ ಏನೋ ಒಂಥರ ಇರಿಟೇಷನ್ ಆಗೋದು, ಇದೇನಪ್ಪ ಇಷ್ಟೊಂದು ವೆಯ್ಟ್ ಇದೆ ಸೀರೆ ಎಲ್ಲ, ಈ ರೀತಿಯಾಗಿ ಸೀರೆ ಎಲ್ಲ ಉಟ್ಕೋಬೇಕಾ, ನಮ್ಗೇನಿದ್ರು ಹೆಣ್ಮಕ್ಳಿಗೆ ಸ್ವಲ್ಪ ಡ್ರೆಸ್ ಗಳಂದ್ರೇನೆ ಕಂಫರ್ಟಬಲ್ ಅಂತಾನೆ ಹೇಳ್ಬೋದು. ಈ ಸೀರೆ ಬಂದು ನಮ್ದು ಎಂಗೇಜ್ಮೆಂಟ್ ಸೀರೆ ಅಲ್ಲ, ರಿಸೆಪ್ಷನ್ ಸೀರೆ. ನೈಟ್ ಅಂದ್ರೆ ನಮ್ದು ಮದ್ವೆ ಆಗಿದ್ದು ಸಂಡೇ ಮತ್ತೆ ಮಂಡೇ. ಸಂಡೇ ಇದು ರಿಸೆಪ್ಷನ್ ಸ್ಯಾರಿ ಬಂದು ನೋಡಿ, ಎಲ್ಲಾನು ಕುಚ್ಚೆಲ್ಲಾನು ನೀಟಾಗೆ ಹಾಕ್ಸಿದ್ದಾರೆ. ಚೆನ್ನಾಗಿ ಬಂದಿದೆ ಡಿಸೈನ್ ಎಲ್ಲಾನು ಅಂತಾನೆ ಹೇಳ್ಬೋದು. ನಿಮ್ಗೆ ಕಾಣಿಸ್ತಿದೆ ಅಂತ ತಿಳ್ಕೊಂತೀನಿ. ತುಂಬಾನೇ ವೆಯ್ಟ್ ಇದೆ ಈ ಸೀರೆ ಬಂದು. ಪರ್ಪಲ್ ಮತ್ತೆ ಮೆರೂನ್ ಕಲರ್ ಬಾರ್ಡರ್. ಇದು ಮೆರೂನ್ ಕಲರ್ ಅಲ್ಲಿ ನೋಡಿ ಈ ರೀತಿಯಾಗಿ ಬಾರ್ಡರ್ ಬಂದಿದೆ. ಮತ್ತೆ ಸ್ವಲ್ಪ ಗ್ರೇ ರೀತಿಯಲ್ಲಿ, ಗ್ರೀನ್ ರೀತಿಯಲ್ಲಿ ಬಾರ್ಡರ್ ಬಂದಿದೆ. ಫುಲ್ ಇದು ಲಾಂಗ್ ಬಾರ್ಡರ್ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ವೆಯ್ಟ್ ಇದೆ ಸೀರೆ. ರೇಷ್ಮೆ ಸೀರೆ ಅಂದ್ಮೇಲೆ ವೆಯ್ಟ್ ಬಂದೇ ಬರುತ್ತೆ. ನಾನು ಇದನ್ನೇ ಇಲ್ಲ ಅಂತಂದ್ರು ಇವಾಗ 8 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಆಲ್ಮೋಸ್ಟ್ ನಾನಿಲ್ಲ ಅಂದ್ರೂ ಒಂದ್ 2 ಸಲ ಈ ಸೀರೆನ ಹುಟ್ಟಿದೀನಿ ಅಷ್ಟೇ. ಒಂದು ರಿಸೆಪ್ಷನ್ ಅಲ್ಲಿ ಹುಟ್ಟಿದ್ದು, ಮತ್ತೆ ಇನ್ನೊಂದ್ ಯಾವ್ದೋ ಒಂದು ಮದ್ವೆ ಇತ್ತು ಅವಾಗ ಹುಟ್ಟಿದ್ದಷ್ಟೇ. ಈ ಸೀರೆ ಎಲ್ಲ ಹಾಕೊಳ್ಳೋದಿಕ್ಕೇನೆ ಹೋಗ್ಲೇ ಇಲ್ಲ. ಮತ್ತೆ ಏನಪ್ಪಾ ಇನ್ನೊಂದು ಅಂತ ಹೇಳಿದ್ರೆ, ಬ್ಲೌಸ್, ಮೇನ್ ಬ್ಲೌಸ್ ಗಳು ನಮಗೆ ಆಗೋದೇ ಇಲ್ಲ. ಅವಾಗಂತೂ ತುಂಬಾನೇ ಸಣ್ಣ ಇದೆ ನಾನು. ಅವಾಗೆಲ್ಲ ನೋಡಿ ಸ್ಲೀವ್ಸ್ ಎಲ್ಲಾನು ಈ ರೀತಿಯಾಗಿ ಹೊಲ್ಸಿದ್ದು. ಇವಾಗ ಈ ತರ ಸ್ಲೀವ್ಸ್ ಎಲ್ಲಾನು ಹಾಕೋಬೇಕಂತಂದ್ರೆ ಏನೋ ಒಂಥರ ಅನ್ಸುತ್ತೆ. ಮತ್ತೆ ನಮ್ಗಿದು ಸೈಜುನು ಸಹ ಆಗ್ತಿಲ್ಲ. ಅವಾಗ ನಾನು ತುಂಬಾ ಸಣ್ಣ ಇದೆ, ಇವಾಗ ದಪ್ಪ ಆಗ್ಬಿಟ್ಟಿದೀನಿ. ಸೈಜ್ ಎಲ್ಲಾನು ಹಾಕ್ತಾನಿಲ್ಲ. ತುಂಬಾನೇ ಡಿಸೈನ್ ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ಹಾಕೋಬೇಕಂತಂದ್ರೆ ಸ್ವಲ್ಪ ಕಷ್ಟ ಇದೆ. ಇವಾಗೆಲ್ಲಾನು ನಾವು ಇವಾಗ ಚಿಕ್ಕಪೇಟೆಗೆ ಹೋದ್ರೆ ಇದೇ ರೀತಿಯಾಗಿ ಸೀರೆನ ತಗೊಂಡ್ ಹೋದ್ರೆ ನಮ್ಗೆ ಯಾವ ರೀತಿಯಾಗಿ ಕಲರ್ನ ಕಾಂಬಿನೇಷನ್ ಮಾಡಿ ನಮ್ಗೆ ಸೀರೆನ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಈ ರೀತಿಯಾಗಿ ವರ್ಕ್ ಎಲ್ಲಾನು ತುಂಬಾನೇ ಚೆನ್ನಾಗಿ ಮಾಡಿಸಿದ್ರು. ಇವಾಗ ಹಾಕೋಬೇಕಂತಂದ್ರೆ ಆಗ್ತಾನೆ ಇಲ್ಲ. ನೋಡಿ, ಡಿಸೈನ್ ಎಲ್ಲಾನು ಪಿಕಾಕ್ ಇದ್ರಲ್ಲಿ ತುಂಬಾನೇ ಚೆನ್ನಾಗಿ ಡಿಸೈನ್ ಎಲ್ಲಾನು ಮಾಡಿಸಿದ್ದಾರೆ. ಆ ಸೀರೆ ಕಾಂಬಿನೇಷನ್ ಬಂದು ಮೆರೂನ್ ಕಲರ್ ಬ್ಲೌಸ್ ಬಂದಿದೆ. ನೋಡಿ, ನಾವಿವಾಗ ಸ್ಲೀವ್ಸ್ ಎಲ್ಲಾನು ಇಷ್ಟು ಹೊಲ್ಸ್ಕೊಳ್ಳೋದೇ ಇಲ್ಲ, ಲಾಂಗ್ ಸ್ಲೀವ್ಸ್ ಗಳನ್ನ ಹೊಲ್ಸ್ಕೊಂತೀವಿ. ಇವಾಗ ಸ್ವಲ್ಪ ಹಾಕೋಬೇಕಂತಂದ್ರೆ ಏನೋ ಒಂದ್ ಸ್ವಲ್ಪ ಇರಿಟೇಷನ್ ಅಂತಾನೆ ಹೇಳ್ಬೋದು. ಈ ರೀತಿಯಾಗಿ ನಮ್ದು ರಿಸೆಪ್ಷನ್ ಸ್ಯಾರಿ ಬಂದು ಈ ರೀತಿಯಾಗಿ ಇದೆ. ನೋಡಿ, ನಾನೆಲ್ಲಾನು ಹಾಲು ಒಂದೆಲ್ಲೋ ಟ್ಯಾಗ್ನು ಸಹ ಕಳ್ಕೊಂಡ್ಬಿಟ್ಟಿದೀನಿ, ಎಲ್ಲೋ ಕಳ್ದೋಗ್ಬಿಟ್ಟಿದೆ ಇದು. ಈ ರೀತಿಯಾಗಿ ನಮ್ದು ರಿಸೆಪ್ಷನ್ ಸ್ಯಾರಿ ನೋಡಿ ಈ ರೀತಿಯಾಗಿ ನಿಮ್ಗೆ ಓಪನ್ ಮಾಡಿ ತೋರಿಸಿ. ನೋಡಿ, ತುಂಬಾನೇ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇವಾಗೆಲ್ಲ ಏನೋ ಒಂಥರ ಮೆಮೊರಿಬಲ್ ಅಂತಾನೆ ಹೇಳ್ಬೋದು. ನಾವ್ ಯಾವ್ದೇ ರೀತಿಯಾಗಿ ಇದನ್ನ ಹಾಳು ಮಾಡ್ಕೋಬಾರ್ದು, ನೀಟಾಗಿ ಇಟ್ಕೋಬೇಕು ಅಂದ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದೀನಿ. ಮತ್ತೆ ರೇಷ್ಮೆ ಸೀರೆಗಳು ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಏನ್ ಫೋಲ್ಡ್ ಮಾಡಿ ಇಡ್ತೀವಿ ನೋಡಿ, ಅಲ್ಲೇನು ಒಂಥರ ಅದೇ ರೀತಿಯಾಗಿ ಸಿಂಕ್ ತರ ಆಗ್ಬಿಡುತ್ತೆ. ನಾವಿಲ್ಲಿ ಹ್ಯಾಂಗರ್ ಗಳನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ
ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಸೀರೆ ನಾವ್ ಇವಾಗ ಹಿಂಗೆ ಮಡಚಿ ಇಡ್ತೀವಿ ನೋಡಿ, ಅವಾಗ್ಲೇನೆ ಸಹ ಸೀರೆಗಳು ಹಾಳಾಗ್ಬಿಡೋದು. ಮತ್ತೆ ನಿಮ್ಗೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಯಾವ ರೀತಿಯಾಗಿ ಇದೆ ಅನ್ಬಿಟ್ಟು. ಇದ್ರ ಪ್ರೈಸ್ ಎಲ್ಲ ನನಗಂತೂ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ಮನೆಯವರಲ್ವಾ ತೆಗ್ದಿರೋದು, ನನಗಂತೂ ಪ್ರೈಸ್ ಎಲ್ಲಾನು ಏನು ಗೊತ್ತಿಲ್ಲ. ನಾನು ಇದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೂ ಸಹ ಹೋಗಿಲ್ಲ. ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಇದೆ. ಮತ್ತೆ ಹಾಗೆ ನೋಡಿ ಸ್ಯಾರಿ ಕುಚ್ಚು ಈ ರೀತಿಯಾಗಿ ಇದೆ. ಸ್ಯಾರಿ ಕುಚ್ಚೆಲ್ಲನು ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಈ ರೀತಿಯಾಗಿ. ನನಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸ್ಯಾರಿ ಕಾಂಬಿನೇಷನ್ ಬಂದು. ಫುಲ್ ಇದು ಸ್ಯಾರಿ ಫುಲ್ಲು ಇದೇ ರೀತಿಯಾಗಿ ಬಂದಿದೆ. ದೊಡ್ಡ ಬಾರ್ಡರ್ ಬಂದು ಇದೇ ರೀತಿಯಲ್ಲಿ ಕಾಂಬಿನೇಷನ್ ಆಗಿ ಫುಲ್ ವರ್ಕ್ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಅಂತ. ಇವಾಗ ರಿಸೆಪ್ಷನ್ ಸೀರೆ ಅಂದ್ಮೇಲೆ ಇವಾಗಂದ್ರು ಅವಾಗೆಲ್ಲ ಒಂದು 15,000 or 20,000 ಕೊಟ್ಟು ತಗೊಂತಾ ಇದ್ರು. ಇವಾಗೆಲ್ಲಾನು ಯಾರು ಅಷ್ಟು ಕೊಟ್ಟು ತಗೊಳ್ಳೋದೇ ಇಲ್ಲ, ಇನ್ನು ಜಾಸ್ತಿಗೆ ಹೋಗ್ತಾರೆ. ಏನಿಲ್ಲ ಅಂದ್ರೆ ಒಂದು 40-50 ಆ ತರದ್ರಲ್ಲಿ ರಿಸೆಪ್ಷನ್ ಸೀರೆಗಳನ್ನ ಕಲೆಕ್ಟ್ ಮಾಡ್ತಾರೆ. ಇವಾಗಂತೂ ತುಂಬಾನೇ ಕಲೆಕ್ಷನ್ ಬಂದಿದೆ ಅಂತಾನೆ ಹೇಳ್ಬೋದು. ನಮ್ಮ ರಿಸೆಪ್ಷನ್ ಸೀರೆ 8 years old ಸೀರೆ ಬಂದು ಇದು ರಿಸೆಪ್ಷನ್ ಸೀರೆ. ಹಾಗೆ ನೆಕ್ಸ್ಟ್ ನಾನಿವಾಗ ನಮ್ದು ಎಂಗೇಜ್ಮೆಂಟ್ ಸೀರೆನ ತೋರಿಸ್ತಾ ಇದೀನಿ. 2016 ಅಲ್ಲಿ ನಮ್ದು ಎಂಗೇಜ್ಮೆಂಟ್ ಆಯ್ತು. ಆ ಸೀರೆ ಇದು ನೋಡಿ. ಈ ರೀತಿಯಾಗಿ ಗ್ರೀನ್ ಕಲರ್ ಸೀರೆ ಬಂದು ಈ ರೀತಿಯಾಗಿ ಗೋಲ್ಡ್ ಅಲ್ಲಿ ಬಾರ್ಡರ್ ಬಂದಿದೆ. ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕಾಂಬಿನೇಷನ್. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಸೀರೆ ಬಂದು. ಇದೆಲ್ಲನೂ ಸಿಂಪಲ್ ಆಗಿ ಕುಚ್ಚನ ನಾನೇನೆ ಹಾಕೊಂಡಿದೀನಿ. ಈ ಸೀರೆನು ಒಂದು ಮೆಮೊರಿಬಲ್ ಆಗಿ ಇಟ್ಕೊಂಡಿದೀನಿ ನೋಡಿ. ಇದು ಅಷ್ಟೇ ಬ್ಲೌಸ್ ಬಂದು ಸೇಮ್ ನಾವ್ ಅವಾಗೆಲ್ಲ ನೋಡಿ ಹೇಳ್ತಿದ್ವಲ್ಲ, ಈ ರೀತಿಯಾಗಿ ಡಿಸೈನ್ ನ ಮಾಡಿಸ್ತಿದ್ದು. ಮತ್ತೆ ಈ ರೀತಿಯಾಗೇನೆ ಸ್ಲೀವ್ಸ್ ಎಲ್ಲಾನು ಅಟ್ಯಾಚ್ ಮಾಡ್ತಾ ಇದ್ದಿದ್ದು. ಇವಾಗೆಲ್ಲ ಸ್ವಲ್ಪ ಹಾಕೋಬೇಕಂತಂದ್ರೆ ಕಷ್ಟನೇ ಇದೆ. ಮತ್ತೆ ನನ್ಗೆ ಈ ಬ್ಲೌಸ್ ಸಹ ಆಗೋದಿಲ್ಲ. ನಾನು ಆವಾಗ್ಲೇ ಹೇಳಿದ್ನಲ್ಲ, ಚಿಕ್ಕಪೇಟೆಗೆ ನಾವು ಸ್ಯಾರಿಗಳನ್ನ ತಗೊಂಡೋದ್ರೆ ಅದು ಕಾಂಬಿನೇಷನ್ ಆಗಿ ನಮ್ಗೆ ಬ್ಲೌಸ್ ಗಳನ್ನ ರೆಡಿ ಮಾಡಿ ಕೊಡ್ತಾರೆ ನೋಡಿ. ಡಿಸೈನ್ ಎಲ್ಲಾನು ವರ್ಕ್ ಎಲ್ಲಾನು ತುಂಬಾನೇ ಚೆನ್ನಾಗಿ ಮಾಡಿಸಿದ್ದಾರೆ. ಈ ರೀತಿಯಾಗಿ ನಂದು ಎಂಗೇಜ್ಮೆಂಟ್ ಸೀರೆ ಅಂತಾನೆ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬಂದ್ರೆ 2018 ಅಲ್ಲಿ ತನ್ವಿ ಹುಟ್ಟಿದ್ಲು. ಇದು ಬಂದು ನಮ್ದು ಸೀಮಂತದ ಸ್ಯಾರಿ. ಸ್ವಲ್ಪ ಗ್ರೀನು ಸ್ವಲ್ಪ ಅದೇ ಕಾಂಬಿನೇಷನ್ ಅಲ್ಲೇ ಇದೆ. ಅದು ಬಂದು ಎಲ್ಲೋ ಸ್ವಲ್ಪ ಗೋಲ್ಡ್ ಟೈಪ್ ಅಲ್ಲಿ ಬಾರ್ಡರ್ ಬಂದಿದೆ ಎಂಗೇಜ್ಮೆಂಟ್ ಸೀರೆ ನೋಡಿ. ಇದು ಬಂದು ಪಿಂಕ್ ಬಾರ್ಡರ್ ಬಂದಿದೆ. ಗ್ರೀನ್ ಸ್ಯಾರಿ ಬಂದು ಪಿಂಕ್ ಬಾರ್ಡರ್. ಇದು ನಮ್ದು ಇವಾಗೆಲ್ಲ ಸೀಮಂತಕ್ಕೆ ಹೇಳ್ತಾರಲ್ವಾ, ಹಿಂಗೆ ಸೀಮಂತಕ್ಕೆ ಗ್ರೀನ್ ಕಲರ್ ಸ್ಯಾರಿನೇ ಹಾಕೋಬೇಕು ಅಂತ ಹೇಳ್ತಾರಲ್ವಾ, ಆ ರೀತಿಯಾಗಿ ಇದು ಬಂದು ಗ್ರೀನ್ ಸ್ಯಾರಿ ಬಂದು ಪಿಂಕ್ ಕಲರ್ ಬಾರ್ಡರ್ ಬಂದಿದೆ. ಫುಲ್ ಸ್ಯಾರಿ ಫುಲ್ಲು ಇದೇ ರೀತಿಯಾಗಿ ಇದೆ ಅನ್ಬೋದು. ಈ ಸೀರೆ ಎಲ್ಲ ನಾವು ಜಾಸ್ತಿ ಉಳೋದಿಕ್ಕೆ ಹೋಗಿಲ್ಲ. ಇಲ್ಲ ಅಂತಂದ್ರೆ ಒಂದ್ 2 ಸಲ 3 ಸಲ ಅಷ್ಟೇ ನಾನು ಹಾಕಿರೋದು. ಸ್ಯಾರಿ ಫುಲ್ಲು ಇದೇ ರೀತಿಯಾಗಿ ಡಿಸೈನ್ ಬಂದಿದೆ ನೋಡಿ. ಈ ರೀತಿಯಾಗಿ ಇದು ಸ್ವಲ್ಪ ವೆಯ್ಟ್ ಇದೆ ಅಂತಾನೆ ಹೇಳ್ಬೋದು. ರೇಷ್ಮೆ ಸೀರೆ ಅಂದ್ಮೇಲೆ ಸ್ವಲ್ಪ ವೆಯ್ಟ್ ಬಂದೇ ಬರುತ್ತೆ. ಇದು ಬಂದು ಇದ್ರ ಬ್ಲೌಸ್ ಬಂದು ಈ ಬ್ಲೌಸ್ ಬಂದು ನೋಡಿ. ನಾನು ಇದನ್ನ ಸಿಂಪಲ್ ಆಗೇನೆ ಹೊಲ್ಸಿರೋದು. ಏನಕ್ಕಪ್ಪ ಇಷ್ಟೊಂದು ಸಿಂಪಲ್ ಆಗಿ ಹೊಲ್ಸಿದೀನಿ ಅಂತ ಅಂದ್ರೆ, ಅವಾಗ ಯಾರು ಟೈಲರ್ ಬೇಗನೆ ಸಿಕ್ಕಿಲ್ಲ. ನಂದು ಡೆಲಿವರಿ ಡೇಟ್ ಬೇರೆ ಹತ್ರ ಬಂದ್ಬಿಡ್ತು. ಅದಕ್ಕೋಸ್ಕರ ಯಾರೋ ಅರ್ಜೆಂಟ್ ಸಿಕ್ಕಿದ್ರು ಅಂದ್ಬಿಟ್ಟು ಸಿಂಪಲ್ ಆಗಿ ಬ್ಲೌಸ್ ನ ಈ ರೀತಿಯಾಗಿ ಹೊಲ್ಸ್ಕೊಂಡೆ. ಇದು ಏನ್ ಅಷ್ಟು ಏನ್ ಡಿಸೈನ್ ಏನು ಹೊಲ್ಸಿಲ್ಲ, ನಾನು ತುಂಬಾನೇ ಸಿಂಪಲ್ ಆಗಿ ಹೊಲ್ಸ್ಕೊಂಡೆ. ಇದಿಷ್ಟು ಮತ್ತೆ ನಮ್ದು ಎಂಗೇಜ್ಮೆಂಟ್ ಸೀರೆ, ಹಾಗೆ ನಮ್ದು ರಿಸೆಪ್ಷನ್ ಸೀರೆ, ಹಾಗೆ ನಮ್ದು ಸೀಮಂತದ್ದು ಸೀರೆ ಅಂತಾನೆ ಹೇಳ್ಬೋದು. ನೀವು ಕೇಳ್ತಾ ಇರ್ಬೋದು ಮುಹೂರ್ತದ ಸೀರೆ ತೋರ್ಸೇ ಇಲ್ಲ ಅಂತಂದ್ರೆ. ಅದು ಯಾಕಪ್ಪ ಅಂತಂದ್ರೆ ಮುಹೂರ್ತ ಸೀರೆ ನನ್ನ ಹತ್ರ ಇಲ್ಲ. ಅದು ಏನಕ್ಕಪ್ಪ ಅಂತಂದ್ರೆ ನಮ್ದು ಬಂದು ಕಾಟನ್ ಸೀರೆ ಬರುತ್ತೆ. ವೈಟ್ ಕಾಟನ್ ಸೀರೆ ಬಂದು ಕೆಳಗಡೆ ಬಾರ್ಡರ್ ಮೆರೂನ್ ಕಲರ್ದು ಬಾರ್ಡರ್ ಬರುತ್ತೆ. ಅದೇನಪ್ಪಾ ಅಂತಂದ್ರೆ ನಮ್ ಕಡೆ ಆ ಸೀರೆನ ಒಂದ್ ವಾರಕ್ಕೆ ಮುಂಚೆ ಸೀರೆ ಮುಹೂರ್ತದ ಸೀರೆನ ತಗೊಂಡು ಅರಿಶಿಣದ ನೀರಲ್ಲಿ ಹಜ್ಜಿ ಫುಲ್ ಅದನ್ನ ಯೆಲ್ಲೋ ಕಲರ್ ಸ್ಯಾರಿ ಮಾಡ್ತಾರೆ. ವೈಟ್ ಕಲರ್ ಕಾಟನ್ ಸೀರೆನ ತಗೊಂಡು ಫುಲ್ ಯೆಲ್ಲೋ ಕಲರ್ ಸ್ಯಾರಿನ ಮಾಡ್ತಾರೆ. ಅದೆಲ್ಲಾನು ಅರಿಶಿನ ಹಾಕಿರ್ತಾರೆ. ಅದನ್ನ ಇವಾಗ ನಾವೆಲ್ಲೂ ಅದನ್ನ ಉಟ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಅದೇನಕ್ಕಪ್ಪ ಅಂತಂದ್ರೆ ಆ ಸೀರೆನೇ ಏನಕ್ಕಪ್ಪ ಮತ್ತೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಮಕ್ಳು ಹುಟ್ಟಿದ್ಮೇಲೆ ಅವ್ರಿಗೆ ಜೋಲಿ ಹಾಕ್ತಿವಿ ನೋಡಿ ತೂಕದಿಕ್ಕೆ, ಅದಕ್ಕೆ ನಾವು ಯೂಸ್ ಮಾಡ್ಕೊಂತೀವಿ. ನನ್ 2 ಮಕ್ಳಿಗೂ ಸಹ ಅದ್ರಲ್ಲೇ ಸಹ ಜೋಲಿ ಹಾಕಿದ್ದು. ಅದನ್ನ ಈ ಮುಹೂರ್ತದ ಸೀರೆನ ನಾವು ಅದಕ್ಕೆ ಯೂಸ್ ಮಾಡ್ಕೊಬಹುದು. ಮತ್ತೆ ಅದನ್ನ ಉಡೋ ಅವಶ್ಯಕತೆ ಏನಿರಲ್ಲ. ಮತ್ತೆ ಯಾರು ಅಷ್ಟು ಇಷ್ಟ ಪಡೋದು ಇಲ್ಲ ಉಟ್ಕೊಳ್ಳೋದಕ್ಕೆ. ಅದು ಫುಲ್ ಎಲ್ಲ ಅರ್ಶನ ಹಚ್ಬಿಟ್ಟಿರ್ತಾರಲ್ವಾ, ಅದಕ್ಕೋಸ್ಕರ ಅದನ್ನ ಯಾರು ಉಟ್ಕೊಳ್ಳೋದಿಕ್ಕೆ ಇಷ್ಟ ಪಡಲ್ಲ. ನಾವ್ ಇವಾಗ ಮಕ್ಳಿಗೆ ಜೋಲಿ
ಜೋಲಿನ ಹಾಕೊಂಡು ಅಥವಾ ಮಕ್ಕಳು ಮಲಗ್ಸೋದಿಕ್ಕೆ, ಅದು ಕಾಟನ್, ಪ್ಯೂರ್ ಕಾಟನ್ ಆಗಿರುತ್ತೆ, ಮಲಗ್ಸೋದಿಕ್ಕೆ ಸಾಫ್ಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅದಕ್ಕಂದ್ರೂ ಯೂಸ್ ಮಾಡ್ಬೋದು. ಮತ್ತೆ ಜೋಲಿ ಹಾಕೊಂಡು ಮಕ್ಕಳಿಗೆ ನಾವು ಯೂಸ್ ನ ಮಾಡ್ಬೋದು. ಮಕ್ಕಳಿಗೆ ಜೋಲಿ ಹಾಕಿ ಎಲ್ಲಾನು ನಮ್ದು ಹರಿದೋಯ್ತು, ಅದನ್ನ ನಾವು ಇಟ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ. ಇದಿಷ್ಟು ಸೀರೆನ ನಾನು ಮೆಮೊರಿಬಲ್ ಆಗಿ ಇಟ್ಕೊಂಡಿದೀನಿ. ಒಂದು ರಿಸೆಪ್ಷನ್ ಸೀರೆ, ಹಾಗೆ ಎಂಗೇಜ್ಮೆಂಟ್ ಸೀರೆ, ಮತ್ತೆ ನಮ್ದು ಸೀಮಂತದ ಸೀರೆ, ಅಷ್ಟನ್ನು ಸಹ ನಾನು ಇವಾಗ ಇಟ್ಕೊಂಡಿದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.